ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಅಕ್ಕಿ ನೆನೆತಾಗೆ ಯಾವ ರೀತಿಯಾಗಿ ದೋಸೆನ ಮಾಡ್ಕೊಳ್ಳೋದಂತಾಗಿ ನಾನು ತೋರಿಸ್ಕೊಡ್ತೇನೆ. ಇದು ತುಂಬಾ ಸಿಂಪಲ್ ಮತ್ತು ಈಸಿಯಾಗಿ ಯಾವ ಟೈಮಲ್ಲಿ ಬೇಕಾದ್ರೂ ನಾವು ಮಾಡ್ಕೊಂಡು ತಿನ್ಬೋದು. ಈಗ ನಾವು ಒಂದು ಜಾರಿಗೆ 1 ಕಪ್ ತೊಗೊಂಡು ಅದರಲ್ಲಿ 2 ಕಪ್ ಅಷ್ಟು ಸೂಜಿ ರವೆ ಹಾಕ್ಕೊತಿದ್ದೀನಿ. ಇದಕ್ಕೆ 2 ಇಂಗ್ರೀಡಿಯೆಂಟ್ಸಿಂದ ದೋಸೆನ ಮಾಡ್ಬೋದು. ನೋಡಿ, 2 ಕಪ್ ನಾನು ಸೂಜಿ ರವೆನ ಮಿಕ್ಸಿ ಜಾರಿಗೆ ಹಾಕ್ಕೊತಿದ್ದೀನಿ. ಇವಾಗ 1/4 ಕಪ್ಪಷ್ಟು ಮೊಸರನ್ನ ಹಾಕ್ಕೊತಿದ್ದೀನಿ. ಇವಾಗ ಆ ಕಪ್ಪಲ್ಲೇ ಸ್ವಲ್ಪ ನಾವು ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇವಾಗ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ರುಬ್ಕೊಳ್ಳುವಾಗ ನಮಗೆ ನೀರು ಎಷ್ಟು ಬೇಕು, ತುಂಬ ಗಟ್ಟಿಯಾದರೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಯಾವ ರೀತಿಯಾಗಿ ದೋಸೆ ಹಿಟ್ಟಿರುತ್ತೆ ಸೇಮ್ ಅದೇ ಥರನೇ ಹಿಟ್ಟು ರೆಡಿ ಆಗಿದೆ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ನೀರು ನಾವು ರುಬ್ಕೊಳ್ಳುವಾಗ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಬೇಕು. ನೋಡಿ, ಇದು ದೋಸೆ ಕೂಡ ಸೇಮ್ ನಾವು ಅಕ್ಕಿ ದೋಸೆ ಯಾವ ರೀತಿಯಾಗಿ ತಿನ್ನೋ ಟೇಸ್ಟಾಗಿರುತ್ತೋ ಅದೇ ಥರನೇ ಇರುತ್ತೆ. ಡಿಫ್ರೆಂಟಾಗಿ ಏನಿರಲ್ಲ, ಅದೇ ಥರ ಟೇಸ್ಟೇ ಬರುತ್ತೆ. ಇದಕ್ಕೆ ನಾವು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಇಷ್ಟರಲ್ಲಿ ಹತ್ತತ್ರ 10 ದೋಸೆ ಮಾಡ್ಬೋದು ನಾವು. ನಿಮ್ಗೆ ಜಾಸ್ತಿ ಬೇಕಂದರೆ ಜಾಸ್ತಿ ನೀವು ಮಿಕ್ಸಿಗೆ ಹಾಕ್ಕೊಳ್ಬೇಕು. ಇದರಲ್ಲಿ ಒಂದು 10 ದೋಸೆ ನಾವು ರೆಡಿ ಮಾಡ್ಕೊಬೋದು. ಇದನ್ನು ನಾವು ಒಂದು 1/4 ಗಂಟೆ ಮುಚ್ಚಿಡೋಣ. 1/4 ಗಂಟೆ ನಂತರ ಇವಾಗ ನಾವು ದೋಸೆನ ಮಾಡ್ಕೊಳ್ಳೋಣ. ನೋಡಿ, ಸೇಮ್ ಅದೇ ಥರ ಅಕ್ಕಿ ದೋಸೆ ನಾವು ಮಾಡುವಾಗ ಯಾವ ರೀತಿಯಾಗಿ ಇಟ್ಟಿರುತ್ತೆ ಸೇಮ್ ಅದೇ ರೀತಿಯೇ ಬರುತ್ತೆ. ದೋಸೆಗಳು ಸೇಮ್ ಅದೇ ರೀತಿಯಾಗಿ ಬರುತ್ತೆ. ಟೇಸ್ಟಾಗಿ ಕೂಡ ಇರುತ್ತೆ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ರಾತ್ರಿ ಅಕ್ಕಿ ಕೆಲವೊಂದು ಸತಿ ಮರ್ತು ಹೋಗ್ತೀವಿ ನೆನೆ ಹಾಕೋದು. ಸಡನ್ನಾಗಿ ಯಾರೂ ಬೆಳಗ್ಗೆ ಮನೆಗೆ ನೆಂಟರು ಬರೋ ದೋಸೆಗೆ ನೆನೆ ಹಾಕಿದರೆ ಚೆನ್ನಾಗಿರೋದು ಅಂತ ಅಂದ್ಕೊಬೋದು. ನಾವು ಈ ಥರ ದಿಢೀರಾಗಿ ನಾವು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಬೋದು. ತುಂಬಾ ಸಿಂಪಲ್ ಮತ್ತು ಈಸಿ, ತುಂಬ ಯೂಸ್ಫುಲ್ ಕೂಡ. ಇದಕ್ಕೆ ಚಟ್ನಿ ಪಲ್ಯ ಯಾವುದಾದ್ರೂ ತುಂಬಾ ಚೆನ್ನಾಗೇ ಇರುತ್ತೆ. ನೋಡಿ, ದೋಸೆ ರೆಡಿ ಆಯಿತು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.